ಜಲಸಾಂಗ್ವಿ ಕಲ್ಲೇಶ್ವರ ದೇವಸ್ಥಾನ. ಬೀದರ್ನಿಂದ ಹುಮನಾಬಾದ್ ಮಧ್ಯೆ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಜಲಸಾಂಗ್ವಿ ಗ್ರಾಮವಿದೆ. ಇಲ್ಲಿ ಅಭೂತಪೂರ್ವ ಶಿಲ್ಪಕಲಾ ವೈಭವದ ಕಲ್ಲೇಶ್ವರನ ದೇವಸ್ಥಾನ ಕಂಡುಬರುತ್ತದೆ. ಕಲ್ಯಾಣದ ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪ ವಲಯಕ್ಕೆ ನೀಡಿರುವ ಕೊಡುಗೆ ಮಹತ್ವಪೂರ್ಣವಾದುದು. ಅವರು ಬಿಟ್ಟು ಹೋಗಿರುವ 100 ದೇಗುಲಗಳು, ವಿಗ್ರಹಗಳು, ವೀರಗಲ್ಲುಗಳು ಮತ್ತು ಮಹಾಸತಿ ಕಲ್ಲುಗಳು ಇದಕ್ಕೆ ನಿದರ್ಶನ. ಕಲ್ಯಾಣದ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರು ಹಾಕಿದ್ದ ಅಸ್ಥಿಭಾರದ ಮೇಲೆ ವಿಶಿಷ್ಟವಾದ ದೇವಾಲಯ ಶಿಲ್ಪಕಲಾ ಶೈಲಿಯೊಂದನ್ನು ರೂಪಿಸಿಕೊಂಡು ಹಲವು ಸುಂದರ ದೇವಾಲಯಗಳನ್ನು ಮತ್ತು ಶಿಲ್ಪಗಳನ್ನು ನಿರ್ಮಾಣ ಮಾಡಿದರು. ಶಿವ ದೇವಾಲಯವಾಗಿರುವ ಇದನ್ನು ಸ್ಥಳೀಯರು ಕಲ್ಲಿನಿಂದ ನಿರ್ಮಿತವಾದ ಅದ್ಭುತ ದೇಗುಲ ಇದಾಗಿರುವುದರಿಂದ ಇದನ್ನು ಕಲ್ಲೇಶ್ವರ ದೇವಸ್ಥಾನ ಎಂದು ಕರೆದಿರಬಹುದು. ಈ ದೇವಾಲಯದಲ್ಲಿ ವಿಶೇಷವಾಗಿ ಕಾಣುವ ದೈವ ಶಿಲ್ಪಗಳೆಂದರೆ ಗಣಪತಿ ಮತ್ತು ಉಗ್ರನರಸಿಂಹನ ಮೂರ್ತಿಗಳು. ಇದರಲ್ಲಿರುವ ಶಿಲಾಬಾಲಕಿಯೋರ್ವಳು ಬರೆಯುತ್ತಿರುವ ಒಂದು ಓಲೆಯಂತಹ ಶಾಸನದಲ್ಲಿ ಸಂಸ್ಕೃತ ಭಾಷೆಯನ್ನು ಕನ್ನಡ ಲಿಪಿಯಲ್ಲಿ ಬರೆದಿದೆ. ಇದರಲ್ಲಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಕುರಿತಾಗಿ ಬರೆದಿದೆ. ಅಂದರೆ ಇದು 11ನೇ ಶತಮಾನದಲ್ಲಿ ಆಳ್ವಿಕೆಯಲ್ಲಿ ಇದ್ದ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ನಿರ್ಮಾಣಗೊಂಡಿರುವ ದೇಗುಲ ಎಂದು ಇತಿಹಾಸ ಹೇಳುತ್ತದೆ. ಈ ದೇಗುಲವು ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ನಿರ್ಮಾಣಗೊಂಡಿದ್ದರೂ ಇದರ ಮುಂಭಾಗದ ತ್ರಿಕುಟ ಪೂರ್ತಿಯಾಗಿ ಉಳಿದಿಲ್ಲ. 6ನೇ ವಿಕ್ರಮಾದಿತ್ಯನು ಕಲ್ಯಾಣ ಚಾಲುಕ್ಯ ವಂಶದ ಅತ್ಯಂತ ಶ್ರೇಷ್ಠ ದೊರೆ. ಶೂರನಾಗಿ, ಸಾಹಸಿಯಾಗಿ, ದಿಗ್ವಿಜಯಿಯಾಗಿ, ಕಲೆ ಮತ್ತು ಸಾಹಿತ್ಯಗಳ ಮಹಾಪೋಷಕನಾಗಿ ಇವನ ಸಾಧನೆಗಳು ಮಹತ್ವಪೂರ್ಣ. ಇವನು ಅಧಿಕಾರಕ್ಕೆ ಬಂದ ಕೂಡಲೇ ಹೊಸ ಶಕೆಯೊಂದನ್ನು ಆರಂಭಿಸಿದ ಪ್ರಖ್ಯಾತಿ ಇವನದು. ಅದು ವಿಕ್ರಮ ಶಕೆ ಅಥವಾ ಚಾಲುಕ್ಯ ಶಕೆ ಎಂದು ಹೆಸರಾಗಿದೆ. ಇವನ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯಗಳು ಹಲವಾರು. 6ನೇ ವಿಕ್ರಮಾದಿತ್ಯನ ಸುಮಾರು 50 ವರ್ಷಗಳ ಆಳ್ವಿಕೆ ಕರ್ನಾಟಕ ಇತಿಹಾಸದ ಒಂದು ಸುವರ್ಣ ಅಧ್ಯಾಯ. ಕರ್ನಾಟಕದ ಹಿರಿಮೆಯನ್ನು ಹಿಮಾಲಯದ ಔನ್ನತ್ಯಕ್ಕೆ ಏರಿಸಿದ ಸಾಮ್ರಾಟ ಇವನು. ಇವನ ಕಾಲದಲ್ಲಿ ಕಲ್ಯಾಣ ಅತುಳೈಶ್ವರ್ಯದಿಂದ ಮೆರೆಯಿತು. ಅದು ಭುವಿಯ ಸ್ವರ್ಗವೇ ಆಗಿತ್ತು.